ಪ್ರಾಗ್ ಬ್ರಹ್ಮ ವಿಜ್ಞಾನ ನಿಯಮೇನ ಕರ್ತವ್ಯಾನಿ ಶೌಚಸ್ಮಾರ್ಥ ಕರ್ಮಾಣಿ ಇತ್ಯೇವಮರ್ಥಃ. ಮುಂದಿನ ಅನುವಾಕ ವೇದಮನೋಚಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂಚಲ ಅಂತ ಹೇಳಿ ಕರ್ತವ್ಯವ ನಿಯಮವನ್ನು ಹೇಳ್ಕೊಂಡು ಹೋಗ್ತಾರೆ. ಅದನ್ನ ಯಾಕೆ ಹೇಳ್ತಾ ಇದ್ದೀರಾ? ಈ ಉಪನಿಷತ್ತಿನಲ್ಲಿ ಸತ್ಯಂ ವದ ಧರ್ಮಂಚಲ ಸ್ವಾಧ್ಯಾಯಾನ್ಮ ಅದು ಕರ್ತವ್ಯವನ್ನು ಹೇಳ್ತಾ ಕೂತ್ಕೊಂಡ್ಬಿಟ್ರಲ್ಲ, ಅಗ್ನೋತ್ತಾಗಿ ಮಾಡೋದು ಯಾತಕ್ಕೆ ಅದು ಹೇಳ್ತಾರೆ. ಇತ್ಯೇವಮಾದಿ ಅನುವಾಕ, ಇತ್ಯೇವಮಾದಿ ವಾಕ್ಯ ಮತ್ತೆ ಇದೇ ಮೇಲೆ ವಾಕ್ಯವು ಕರ್ತವ್ಯವನ್ನ ಉಪದೇಶವನ್ನು ಮಾಡೋಕ್ಕೋಸ್ಕರವಾಗಿ ಎಂದ್ರು. ಯಾಕೆ ಬ್ರಹ್ಮ ವಿಜ್ಞಾನವಾಗೋದಕ್ಕೆ ಮುಂಚೆ, ಆತ್ಮಜ್ಞಾನವಾಗಿಲ್ಲ ಬ್ರಹ್ಮಜ್ಞಾನವಾಗಿಲ್ಲ ಅಂತ ಆದರೆ ಅದಕ್ಕೆ ಮುಂಚೆ ನಿಯಮದಿಂದ ಕಡ್ಡಾಯವಾಗಿ ಈ ಶೌಚಸ್ಮಾರ್ಥ ಕರ್ಮಗಳನ್ನ ಮುಮುಕ್ಷುವಾದವನು ಮಾಡಲೇಬೇಕು ಅಂತ ಹೇಳೋಕ್ಕೋಸ್ಕರ ಮಾಡ್ತಾರೆ. ನಾವು ತತ್ವ ವಿಚಾರ ಮಾಡೋರು, ನಾವು ವೇದಾಂತ ವಿಚಾರ ಮಾಡೋರು ಕರ್ಮವೆಲ್ಲ ಅಜ್ಞಾನಿಗಳಿಗೆ ಹೇಳಿದ್ದು, ಅದೆಲ್ಲ ಬಹಳ ಲೋ ಲೆವೆಲ್ ಹೇಳಿದ್ದು, ನಾವು ಹೈ ಲೆವೆಲ್ ಇದ್ದೀವಿ ನಮಗಿಲ್ಲ ಅಂತ ಹಾಗನ್ನು ಮೋಸ ಹೋಗಬೇಡಿ. ಎಲ್ಲಿವರೆಗೆ ಆತ್ಮಜ್ಞಾನವಾಗುವುದಿಲ್ಲವೋ ಅಲ್ಲಿವರೆಗೂ ನೀವು ಭಗವದ್ಭಕ್ತರಾಗಿ ಶಬ್ದಮಾದಿಗಳನ್ನು ಕೂಡ್ಕೊಂಡು ಶಾಸ್ತ್ರೀಯ ಕರ್ಮವನ್ನು ಮಾಡುತ್ತಾ ಇದೆ ಶಾಸ್ತ್ರೀಯಾದಿ ಕರ್ಮಗಳನ್ನು ಮಾಡುತ್ತಾ ಅವನು ಇರಬೇಕು. ಯಾವತ್ತಿಗೂ ನಿತ್ಯ ಕರ್ಮ ಬಿಡಬೇಡ, ಭ್ರಷ್ಟರಾಗ್ಬಿಡ್ತೀಯ. ಕರ್ಮ ಬಿಟ್ಬಿಟ್ರೆ ಪತಿತನಾಗ್ಬಿಡ್ತಾನೆ. ಯಾಕೆಂದ್ರೆ ಮನುಷ್ಯನಿಗೆ ಕರ್ಮ ಪಿಶಾಚಿ ಹಿಡ್ಕೊಂಡೇ ಇದೆ. ಶಾಸ್ತ್ರೀಯ ಕರ್ಮ ಬಿಟ್ಟು ಲೌಕಿಕ ಕರ್ಮ ಬಂದು ಹಿಡ್ಕೊಂಡ್ಬಿಡುತ್ತೆ. ಪೇಪರ್ ಓದೋಣ, ಟಿವಿ ನೋಡೋಣ, ತಿರ್ಗಕ್ಕೆ ಹೋಗೋಣ, ಇನ್ನೇನೇನೋ ಹುಡುಕಿ ಕೆಲಸ ಮಾಡೋದಾಗತ್ತೆ. ಬೇಡ. ಹಾಗೆ ಕರ್ಮೇಂದ್ರಿಯಾಣ ಸಂಯಮ್ಯ ಆಸ್ತೆ ಮನಸಾಸ್ಪಂದ್ಯಾರ್ಥ ಮೂಢಾತ್ಮ ಇಚ್ಛಾಚಾರ. ಎಷ್ಟು ಇಂದ್ರಿಯಾಣಿ ಜ್ಞಾನೇಂದ್ರಿಯಾಣಿ ಸಂಯಮ್ಯ ಕರ್ಮೇಂದ್ರಿಯೋಗ, ಜ್ಞಾನೇಂದ್ರಿಯವನ್ನು ಹಿಡ್ಕೋಬೇಕಂತೆ. ಭಗವಂತ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡು ಕೊಟ್ಟಿದ್ದಾನಲ್ಲ, ಜ್ಞಾನೇಂದ್ರಿಯವನ್ನ ಯಾವಾಗಲೂ ಕಂಟ್ರೋಲ್ ಮಾಡ್ಬೇಕಂತೆ. ಕರ್ಮೇಂದ್ರಿಯವನ್ನ ಯಾವಾಗಲೂ ತೊಡಗಿಸ್ಬೇಕಂತೆ. ಯಾವುದ್ರಲ್ಲಿ? ಶಾಸ್ತ್ರೀಯ ಮಾರ್ಗದಲ್ಲಿ. ಇಲ್ಲ ಬದುಕಿಗಾಗಿ, ಬದುಕು ಅನಿವಾರ್ಯತಾನೆ. ಅನ್ನಕ್ಕಾಗಿ ಕೆಲಸ ಮಾಡೋದನ್ನು ಒಪ್ಕೊಂಡಿದ್ದಾರೆ, ಪುಣ್ಯಕ್ಕಾಗಿ ಕೆಲಸ ಮಾಡೋದನ್ನು ಒಪ್ಕೊಂಡಿದ್ದಾರೆ. ಅದನ್ನು ಮುಮುಕ್ಷವಾಗಿ ಕರ್ಮ ಮಾಡೋದು ಇನ್ನೂ ಪ್ರಶಸ್ತ ಆಗಿದ್ದಾರೆ. ಕರ್ಮಯೋಗ ಮಾಡೋದು ಅದು ಒಪ್ಪಿದೆ. ಅದೇ ಲೌಕಿಕ ಕರ್ಮಕ್ಕೆ ಮೃತ್ಯು ಸೇರಿಸ್ಕೊಟ್ಬಿಟ್ಟಿದ್ದಾರೆ. ಲೌಕಿಕ ಕರ್ಮಕ್ಕೆ ಸಿಕ್ಕಾಕೊಂಡ್ರೆ ನಿಂಗೆ ರಾಗದ್ವೇಷ ತಪ್ಪಿದ್ದಲ್ಲ, ಶೋಕಮೋಹ ತಪ್ಪಿದ್ದಲ್ಲ, ಜನ್ಮ ಮರಣ ತಪ್ಪಿದ್ದಲ್ಲ ಅಂತ. ಆದ್ರೆ ಲೌಕಿಕ ಕರ್ಮ ಪೂರ್ತಿ ಬಿಡಕ್ಕಾಗಲ್ಲ. ಅದು ಬದುಕಿಗೆ ಒಂದು ಅಂಗವಾದ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಶಾಸ್ತ್ರೀಯ ಕರ್ಮಕ್ಕೆ ಜಂಪ್ ಮಾಡ್ಕೋ, ಕೂಡಿಸ್ಕೊ. ಅದನ್ನ ಮಾತ್ರ ಬಿಡದೆ ಮಾಡ್ತಾ ಇದ್ರು. ಮನಸ್ಸನ್ನು ಕೂಡ ಲೌಕಿಕ ಕರ್ಮ ಮಾಡ್ತಿರ್ಬೇಕು. ಅದು ಭಗವಂತನ ಮನಸ್ಸಿಟ್ಕೊಂಡು ಕೇವಲ ಲೌಕಿಕ ಪ್ರಯೋಜನ ಅಷ್ಟಕ್ಕೆ ಅದನ್ನ ಇಟ್ಕೊಂಡು, ಹೇಗೆ ಎಣ್ಣೆ ಹಚ್ಕೊಂಡು ಹಳಸಿನ ತಲೆ ಬಿಡಿಸ್ತೀವೋ ಹಾಗೆ ಭಗವದ್ಭಕ್ತಿ ಇಟ್ಕೊಂಡು ಲೌಕಿಕ ಕರ್ಮ ಲೇಪ ಆಗಲ್ಲ. ಶಾಸ್ತ್ರೀಯ ಕರ್ಮ ಮಾಡ್ಬೇಕಾದ್ರೆ ಪರಮ ಪ್ರೇಮದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ಕರ್ಮ ಮಾಡ್ತಾ 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 ಕರ್ಮ ಬಂಧನದಿಂದ ಕರ್ಮವೇ ಬಿಡಿಸ್ಬಿಡತ್ತೆ. ಮುಳ್ಳಿಂದ ಮುಳ್ಳು ತೆಗಿ ಹಾಗೇನಿಗೆ ಈ ಕರ್ಮ ಬಂಧನವನ್ನ ಶಾಸ್ತ್ರೀಯ ಕರ್ಮ ನಮ್ಮನ್ನು ಬಿಡಿಸ್ಬಿಡತ್ತೆ. ಆದ್ರಿಂದ ಮುಮುಕ್ಷುವಾದವನು ಅವಶ್ಯವಾಗಿ ಶೌಚಸ್ಮಾರ್ಥ ಕರ್ಮಗಳನ್ನ ನಿಯಮೇನ ಕರ್ತವ್ಯ ನಿನ್ಬಿಟ್ಟು. ನಿಯಮೇನದೇನೋ ಕಡ್ಡಾಯವಾಗಿ, ಮಸ್ಟ್ ಅಂಡ್ ಶುಡ್, ದೇರ್ ಇಸ್ ನೋ ಆಪ್ಷನ್, ಬೇರೆ ನಿಮ್ಗೆ ಇದಿಲ್ಲ, ಮಾಡಲೇಬೇಕು ಎಂಬುದಾಗಿ ತಿಳಿಸೋದಕ್ಕೋಸ್ಕರವಾಗಿಯೇ ವೇದ ಮನೋಚ ಅನುವಾಕ ಬಂದಿದೆ ಅಂತ ಇದ್ದಾರೆ. ಉಪನಿಷತ್ತು ಇದು. ಉಪನಿಷತ್ತಿನಲ್ಲಿ ಕರ್ಮ ಮಾಡಬೇಕು, ನ್ಯಾಯ ಎಲ್ಲಿ ಹೇಳ್ಬೇಕೋ, ನಿಷೇಧ ಕಾಲದಲ್ಲಿ ಹೇಳ್ಬೇಕು, ನಿಷೇಧ ಕಾಲದಲ್ಲಿ ಅಲ್ಲಿ ಹೇಳ್ಬೇಕಾಗಿತ್ತು ಕರ್ಮ ಮಾಡ್ಬೇಕಪ್ಪ ಅಂತ. ಅಲ್ಲಿ ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತು ಕರ್ಮವನ್ನ. ಇಲ್ಲಿ ಮಾಡ್ರೋ ಅಂತ ಅದನ್ನ ಇಶು ಮಾಡ್ತಾ ಇದೆ, ಅದನ್ನ ಇಲ್ಲಿ ಮಾಡ್ರು ಅಂತ. ಹೌದು, ಮುಮುಕ್ಷವಾಗಿ ಮಾಡ್ಬೇಕು, ಮುಮುಕ್ಷವಾಗಿ ಮಾಡ್ಬೇಕು, ಕರ್ಮಯೋಗವಾಗಿ ಮಾಡ್ಬೇಕು ಅಲ್ಲಿ. ಹೌದು, ಆತ್ಮಜ್ಞಾನ ಪ್ರಕರಣವಾದ ಅಲ್ಲ, ಒಟ್ಟು ಮುಂದೆ ತೋರಿಸ್ತಾರೆ. ಯಾಕೆಂದ್ರೆ ಇದರಿಂದ ವಿಶುದ್ಧನಾದವನಿಗೆ ಶುದ್ಧ ಆತ್ಮಜ್ಞಾನ ಉಂಟಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಮುಂದೆ. ಅನುಶಾಸನ ಶ್ರುತೆ ಪುರುಷ ಸಂಸ್ಕಾರಾರ್ಥತ್ವ. ಎರಡು ಹೇತು. ಒಂದು ಅನುಶಾಸ್ತಿ, ವೇದ ಮನೋಚಾಚಾರ್ಯೋ ಅಂತೆ ವಾಸಿನಂ. ಅನುಶಾಸನೇನೋ ಕಮಾಂಡಿಂಗ್, ರೂಲಿಂಗ್, ಸುಗ್ರೀವಾಜ್ಞೆ ಮಾಡಲೇಬೇಕು. ವೇದೋಕ್ತವಾದ ಸಂಧ್ಯಾದಿ ಕರ್ಮವನ್ನ ಮತ್ತು ವೇದ ಪೂಜೆ ಬ್ರಹ್ಮಯಜ್ಞಾದಿ ಕರ್ಮ ಮಾಡಲೇಬೇಕು, ಅನುಶಾಸನ. ಇನ್ನು ಯಾತಕ್ಕೆ ಪುರುಷ ಸಂಸ್ಕಾರ ಅಂದ್ರೆ ಪುರುಷ ಚಿತ್ತ ಸಂಸ್ಕಾರ, ಪುರುಷ ಬುದ್ಧಿ ಸಂಸ್ಕಾರ,
ಪುರುಷ ಸಂಸ್ಕಾರ ಪುರುಷೋತ್ತಮ ಅದಕ್ಕೆ ತಾನೆ ಅವನ ಮನುಷ್ಯತ್ವ ಮನಸ್ಸು ಬುದ್ಧಿ ಮೇಲೆ ನಿಂತಿರೋದು. ಅದಕ್ಕೆ ಸಂಸ್ಕಾರ ಆಗಬೇಕು. ಅದು ಚೆನ್ನಾಗಿ ರಾಗದ್ವೇಷಾದಿ ದೋಷಗಳಿಂದ ದೂರವಾಗಬೇಕು. ಆ ಕಲುಷ ಎಲ್ಲ ಹೋಗ್ಬೇಕು. ಸ್ವಚ್ಛ ಕನ್ನಡಿಯಂತೆಯೇ ಫಳ 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 ಹೊಡಿತಾ ಇರ್ಬೇಕು ಅಂತಃಕರಣ. ಕನ್ನಡಿಯಲ್ಲಿ ಹೇಗೆ ಮುಖ ಪ್ರತಿಬಿಂಬ ಆಗುತ್ತೋ ಆ ಚಿತ್ತ ಶುದ್ಧವಾದ್ರೆ ಚಿತ್ತ ದರ್ಶನ ಆಗತ್ತೆ. ಚಿತ್ ಸ್ವರೂಪದ ದರ್ಶನ ಆಗ್ಬೇಕಾದ್ರೆ ಚಿತ್ತ ಶುದ್ಧಿ ಆಗ್ಬೇಕು. ಚಿತ್ತ ಶುದ್ಧಿ ಚಿತ್ತ ದರ್ಶನಂ ಅಂತ. ಹಾಗಾಗಿ ಪುರುಷನ ಸಂಸ್ಕಾರಕ್ಕಾಗಿ ಅಂದ್ರೆ ಜೀವನ ಸಂಸ್ಕಾರಕ್ಕೋಸ್ಕರ ಜೀವನಿಗೆ ಬುದ್ಧಾದ್ಯುಪಾದಿ ಸಂಪರ್ಕದಿಂದ ರಾಗಾದಿ ದೋಷ ಉಂಟಾಗಿದೆಯಲ್ಲ ತೊಳೆಯೋದಕ್ಕೋಸ್ಕರ ಕರ್ಮ ಮಾಡಬೇಕು. ಏನಾಗುತ್ತೆ? ಸಂಸ್ಕೃತಸ್ಯ ವಿಶುದ್ಧ ಸತ್ವಸ್ಯ ಆತ್ಮಜ್ಞಾನಂ ಅಂಜಸೈವ ಉತ್ಪದ್ಯತೆ. ಏನು ಮಾಡಲೇಬೇಕಾಗಿಲ್ಲ ಅಂತ ಇದ್ರೆ ಯಾರು ಸಂಸ್ಕಾರಗೊಂಡವನಾಗ್ತಾನೋ, ಚೆನ್ನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಪರಮ ಪ್ರೇಮ ಇಟ್ಕೊಂಡು ಭಗವಂತನ ಮೇಲೆ ಅವನು ನನಗೆ ಗೊತ್ತು ಮಾಡಿದ ಕರ್ಮ, ಅವನ ಕರ್ಮ ಇದು. ಹೇಗೆ ತಂದೆ ಹೇಳಿದ ಕರ್ಮ ಅಂತ ಹೇಳಿ ತಂದೆಯಲ್ಲಿ ಪ್ರೇಮ ಇದ್ದವನು ಶ್ರದ್ಧೆಯಿಂದ ಮಾಡ್ತಾನೋ ಏನೋ ಅಪ್ಪ ಸಂತೋಷ ಆಗತ್ತೆ. ನಮ್ಮ ಅಪ್ಪ ಹೇಳಿದ ಕರ್ಮ ನಾ ಇದನ್ನು ಬಹಳ ಇದಾಗಿ ಮಾಡ್ತೀನಿಪ್ಪ, ನಮ್ಮ ಅಪ್ಪ ಖುಷಿಯಾಗಿರ್ಬೇಕು ಅಂತ ಹೇಳಿ ಅಪ್ಪನ ಮೇಲಿನ ಪ್ರೇಮದಿಂದ ಹೇಗೆ ಅಪ್ಪ ಹೇಳಿದ ಕರ್ಮವನ್ನು ನಾವು ಶ್ರದ್ಧೆಯಿಂದ ಭಕ್ತಿ ಮಾಡ್ತೀವೋ, ನಮಗೆಲ್ಲರಿಗೂ ನಿಜವಾದ ತಂದೆ ಪರಮೇಶ್ವರ ಪರಮಾತ್ಮ. ಅವನು ವೇದ ಮೂಲಕ ನಮ್ಗೆ ಹೇಳಿದ್ದಾನೆ, ನೋಡ್ರೋ ನೀವು ಈ ರೀತಿ ಇರೋ, ಈ ರೀತಿ ಕರ್ಮ ಮಾಡ್ರೋ, ಈ ರೀತಿ ಬದುಕರೋ ಅಂತ ಹೇಳಿದ್ದಾನೆ. ಈ ರೀತಿ ಕರ್ಮ ಮಾಡ್ರಿ ಅಂತ ಹೇಳಿದಾಗ ಆ ಕರ್ಮ ಮಾಡಿದವನಾದರೆ ಸಂಸ್ಕಾರಗೊಂಡವನಾಗ್ತಾನೆ. ಸಂಸ್ಕೃತ ಅಂದೇನೋ ಸಮ್ಯಕ್ ಕೃತಃ ಸಂಸ್ಕೃತ ದೋಷಾಪನೇನಂ ಗುಣಾಧಾನಂ ಸಂಸ್ಕಾರ. ದೋಷವು ಹೋಗೋದು, ಗುಣಗಳು ಉಂಟಾಗೋದು. ಗುಣ ಉಂಟಾಗೋದು ಅಂದ್ರೆ ಏಕಾಗ್ರತೆ ಉಂಟಾಗುತ್ತೆ, ವಿವೇಕ ಉಂಟಾಗುತ್ತೆ, ಸೂಕ್ಷ್ಮತೆ ಉಂಟಾಗುತ್ತೆ, ಶಾರ್ಪ್ನೆಸ್ ಉಂಟಾಗುತ್ತೆ ಬುದ್ಧಿಗೆ. ಬಹಳ ವಿಶೇಷ. ಆಮೇಲೆ ವಿಶುದ್ಧ ಸತ್ವ ಅಂತಃಕರಣ ರಾಗಾದಿ ದೋಷದಿಂದ ದೂರವಾದದ್ದಾದರೆ ಆತ್ಮಜ್ಞಾನ ನೇರಾಗಿ ಉಂಟಾಗುತ್ತೆ. ಅಂತ ಅಂಜಸ ಅಂದ್ರೆ ಸಾಕ್ಷಾತ್ ಡೈರೆಕ್ಟ್ ಉಂಟಾಗ್ಬಿಡುತ್ತೆ. ನೆಪಮಾತ್ರಕ್ಕೆ ಉಪದೇಶ ಗುರುಗಳದ್ದು ಅಷ್ಟಪಟ್ಟು ತಯಾರಾಗ್ಬಿಡ್ತಾನೆ. ಅಂಜಸ ಅಂತ ಹಾಕಿದ್ದಾನೆ ಭಾಷೆರು. ಅಂಜಸ ಅನ್ನೋದು ಸಾಕ್ಷಾತ್ತಾಗಿ ನೇರಾಗಿ ಡೈರೆಕ್ಟ್ ಆಗಿ ಉಂಟಾಗ್ಬಿಡುತ್ತೆ. ಅಂದ್ರೆ ಅಷ್ಟು ಮಟ್ಟಿಗೆ ಇದು ಕೆಲಸ ಮಾಡ್ಕೊಡತ್ತೆ ಅಂತ. ತಾನೇ ಉಂಟಾಗುತ್ತೆ ಹಾಕಿದ ಸ್ವಾಮಿಗಳು. ತಪಸಾ ಕಲ್ಮಷಂ ಹಂತಿ ವಿದ್ಯೆಯ ಅಮೃತಮಶ್ನುತೆ. ತಪೋ ವಿದ್ಯಾ ಚ ವಿಪ್ರಸ್ಯ ನಿಶ್ರೇಯಸಕರಂ ಪರಂ ಸ್ಮೃತಿ. ತಪಸ್ಸಿನಿಂದ ಅಂದ್ರೆ ಸ್ವಾಧ್ಯಾಯಾದಿ ಅನುಷ್ಠಾನದಿಂದ, ಸ್ವಾಧ್ಯಾಯವೇ ತಪಸ್ಸು. ಸ್ವಾಧ್ಯಾಯ ವೇದ ಪಾರಾಯಣ ಅಥವಾ ಸ್ವಾಧ್ಯಾಯ ಅದು ಸ್ತೋತ್ರ ಪಾರಾಯಣ ಬೇರೆ ಜಪ ಇತ್ಯಾದಿಗಳಿಂದ ಕಲ್ಮಶ ಅಂದ್ರೆ ಮನಸ್ಸಿನ ದೋಷವನ್ನೆಲ್ಲ ಕೊಂದು ಹಾಕ್ಬಿಡ್ತಾನೆ. ವಿವೇಕದಿಂದ ಅಜ್ಞಾನ ಹೋಗ್ಬಿಡುತ್ತೆ. ಅಜ್ಞಾನ ಹೋದ ಅಮೃತತ್ವ ಬರುತ್ತೆ. ವಿದ್ಯೆನೇ ಜ್ಞಾನ, ಜ್ಞಾನದಿಂದ ಅಜ್ಞಾನ ಹೋಗಿ ಅಮೃತತ್ವ ಪ್ರಾಪ್ತಿ ಆಗುತ್ತೆ. ತಪಸ್ಸಿನಿಂದ ಕರ್ಮ ಉಪಾಸನೆ ಭಾವನೆ ಏಕಾಗ್ರತೆ, ಅದರಿಂದ ಕಲ್ಮಶ ದೋಷವೆಲ್ಲ ಆಗುತ್ತೆ. ಹಾಗೆ ತಪೋ ವಿದ್ಯಾಚ ವಿಪ್ರಶ್ಚ, ವಿಪ್ರನಾದವನಿಗೆ ಬ್ರಾಹ್ಮಣನಾದವನಿಗೆ ತಪಸ್ಸು ವಿದ್ಯೆ ಇದೆಯಲ್ಲ ಅದು ವಿಶೇಷ ಕರಂ ಪರಂ. ಮನುಸ್ಮೃತಿ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಸಾಧನ. ಅದು ಇಲ್ಲ ಟಿಪ್ಪಣಿ ಕೊಟ್ಟಿರ್ಬೇಕು ನೋಡಿ. ಏನಾಗಿಲ್ಲ ಟಿಪ್ಪಣಿ ಬಿಟ್ಟಾಗಿದೆಯಲ್ಲ. ಪೂರ್ಣ ಶ್ಲೋಕ ಹೇಳಿದೆ ಅಷ್ಟೇ. ತಪೋ ವಿದ್ಯಾಚ ವಿಪ್ರಸ್ಯ ನಿಶ್ರೇಯಸ ಕರಂ ಪರಂ ಪೂರ್ಣ ಶ್ಲೋಕ. ಈ ರೀತಿಯಾಗಿ ಮನುಸ್ಮೃತಿ ಇರೋದ್ರಿಂದ ಅದರಂತೆ ನಡ್ಕೋಬೇಕು. ತಪಸ್ಸನ್ನು ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಅಂತ ಭೃಗುವಿಗೆ ವರ್ಣ ಅದನ್ನು ಉಪದೇಶ ಮಾಡಿದ್ರು. ವಕ್ಷತಿ ಅದೇ ವಕ್ಷತಿ ತಪಸಾ ಮುಂದೆ ಬ್ರಹ್ಮವಲ್ಲಿ ಅದೇ ವಿಚಾರ. ಭೃಗುವಲ್ಲಿ ತಪಸ್ಸಿಂದ ಬ್ರಹ್ಮನ್ ಹುಡ್ಕೋ. ಇಲ್ಲಿ ತಪಸ್ಸು ಅಂದ್ರೆ ಮನಸ್ಸೇಂದ್ರಿಯಾಣ ಅಂತ ಏಕಾಗ್ರಂ ಪರಮಂತಪ ಅಂತ ಕೃಷ್ಣ ಚಾಂದ್ರಾಯಣ ತಪಸ್ಸು ಅಂತ ಹೇಳಿದ್ರು. ಒಟ್ಟು ದೇಹ ದಂಡನೆ, ಇಂದ್ರಿಯ ದಮ, ಮನಸ್ಸಿನ ಶಮ ಇವುಗಳನ್ನುಂಟು ಮಾಡುವ ಸಾಧನಗಳು ತಪಸ್ಸು. ಯಾವುದರಿಂದ ದೇಹಾಭಿಮಾನ ಕಮ್ಮಿ ಆಗುತ್ತೋ,
ಇಂದ್ರಿಯಗಳೆಲ್ಲ ನಮ್ಮ ಕಂಟ್ರೋಲ್ ಬರುತ್ತೆ. ಮನಸ್ಸು ಇಟ್ಟ ವಿಷಯದಲ್ಲಿ ಪರಮಾರ್ಥ ವಿಷಯ ಅಲ್ಲೇ ನಿಂತು ಕಚ್ಕೊಂಡ್ಬಿಡುತ್ತೆ, ಯಾವಾಗ ಅಲ್ಲೇ ನಿಂತು ಬಿಡುತ್ತೆ, ಫ್ರೀಯಾಗಿರುತ್ತೆ, ಸಾತ್ವಿಕವಾಗಿರುತ್ತೆ, ಯಾವಾಗಲೂ ಅವನ ಮನಸ್ಸಲ್ಲಿ ಆನಂದ ಹೋಗ್ತಾನೆ ಇರುತ್ತೆ. ಆ ಪರಮ ಶಾಂತತೆ ಉಂಟಾದಾಗ ನಿತ್ಯಾನಂದಿ ಅವನು. ತತ್ವಜ್ಞಾನ ಆದ್ಮೇಲೆ ಆನಂದ ಆಗ್ಬಿಡಲಿ, ಮನಸ್ಸು ಶಾಂತತೆ ಉಂಟಾಗ್ಬಿಟ್ರೆ ಸಾಕು, ಮನಸ್ಸಲ್ಲಿ ತಿಳಿಯಾಗ್ಬಿಟ್ರೆ ಖುಷಿ ಆಗ್ತಾನೆ ಇರುತ್ತೆ, ಆನಂದ ಆಗ್ತಾನೆ ಇರುತ್ತೆ. ಅಥೋ ವಿದ್ಯೋತ್ಪತ್ತ್ಯರ್ಥಂ ಅನುಷ್ಠೇಯಾನಿ ಕರ್ಮಾಣಿ. ಅದರಿಂದ ವಿದ್ಯೋತ್ಪತ್ತಿಗಾಗಿ ಕರ್ಮಗಳನ್ನ ಅನುಷ್ಠಾನ ಮಾಡಲೇಬೇಕು. ವಿದ್ಯೋತ್ಪತ್ತಿ ಆಗ್ಬೇಕು ಅಂತಿದ್ರೆ ಕರ್ಮ ಮಾಡಿ, ಇಲ್ಲ ಉತ್ತಮ ಲೋಕ ಉತ್ತಮ ಜನ್ಮ ಅದಕ್ಕೂ ಕರ್ಮ ಮಾಡಬೇಕು. ಯಾರು ಕರ್ಮ ಮಾಡಬೇಕು, ಯಾರಿಗೆ ಶ್ರೇಯಸ್ ಬೇಕಿಲ್ಲ, ನನಗೆ ಉದ್ಧಾರ ಬೇಕಾಗಿಲ್ಲ, ಪಶು ಪ್ರಾಣಿ ಪಕ್ಷಿ ಅಂತ ಬದುಕ್ತೀನಿ ಅಂತ ಅವನು ಕರ್ಮ ಬೇಡ, ಅವನು ಹೋಗ್ತಾನೆ ಸ್ಥಾವರ ಅಂತ ಅಧೋಗತಿ ಹೋಗ್ತಾನೆ. ಆದರೆ ನಾನು ಇನ್ನಿನ ಉದ್ಧರೇದಾತ್ಮನಾತ್ಮ, ಇಲ್ಲಿನ ನನ್ನ ಮೇಲಕ್ಕೆ ಹೋಗ್ಬೇಕು, ಉತ್ತಮ ಜನ್ಮ, ಉತ್ತಮ ಲೋಕ, ಉತ್ತಮ ಸಂಸ್ಕಾರ, ಉತ್ತಮವಾದಂಥ ವಿಚಾರ, ಅಲ್ಲಿ ಹೋಗ್ಬೇಕು ಅಂದ್ರೆ ಅವಶ್ಯವಾಗಿ ಕರ್ಮಗಳನ್ನು ಮಾಡಲೇಬೇಕು. ಹಾಗಾಗಿ ಅವಶ್ಯಂ ಅನುಷ್ಠೇಯಾನಿ, ಅವಶ್ಯಂ ಅನುಷ್ಠಾತು ಯೋಗ್ಯಾನಿ ಅನುಷ್ಠೇಯಾನಿ ಅಂತ ವಿದ್ಯೋತ್ಪತ್ತಿಗಾಗಿ ಕರ್ಮಗಳನ್ನ ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು. ಅನುಶಾಸ್ತಿ ಅನುಶಾಸನ ಶಬ್ದ, ಆಚಾರ್ಯೋ ಅಂತ್ಯವಾಸಿನ ಮನುಶಾಸ್ತಿ ಅಂತ ಹೇಳಿ ಅನುಶಾಸನ ಶಬ್ದ. ಅನುಶಾಸನ ಅಂದ್ರೆ ಒಂದಿದೆ, ಇದು ಆರ್ಡರ್ ಮಾಡೋದು, ಆಜ್ಞೆ ಮಾಡೋದು, ಕಮೆಂಟ್ ಮಾಡೋದು, ಬಿಟ್ಟು ಹೋಗ್ಕೊಡೋದು, ಸಂಧ್ಯಾವನೆ ಮಾಡ್ಬೇಕು, ಪ್ರತಿನಿತ್ಯ ಕೇಳ್ಬೇಕಂತೆ, ಸಂಧ್ಯಾವನೆ ಮಾಡಿದ್ಯಾ, ಅಗ್ನಿ ಕಾರ್ಯ ಮಾಡಿದ್ಯಾ, ದಿನ ವೇದಪಾರಾಯಣ ಮಾಡಿದ್ಯಾ, ಬ್ರಹ್ಮಯಜ್ಞ ಮಾಡಿದ್ಯಾ, ಮಾಡಿಸ್ಕೋಬೇಕು. ಒಂದಷ್ಟು ದಿವಸ ರೂಢಿ ಆಗುವವರೆಗೂ ಎಲ್ಲರಿಗೂ ಅಭ್ಯಾಸ ಮಾಡಿಸ್ಬೇಕು. ರೂಢಿಯಾಗ ಅವನು ರುಚಿ ಹೊಟ್ಟಿರ್ಬೇಕು, ಅವನೇ ಮಾಡ್ತಾನೆ. ಅಲ್ಲಿವರಿಗೆ ಸ್ವಭಾವದಿಂದ ವಿಷಯಾಸಕ್ತಿಯಿಂದ ಪ್ರಾಪಂಚಿಕ ಇದರಿಂದ ಅದು ಎಳ್ದಾಗ್ಬಿಡುತ್ತೆ, ಅವನು ಆಸಕ್ತಿ ಬರೋಲ್ಲ. ಆದ್ರೆ ಇದನ್ನ ಅಭ್ಯಾಸ ಮಾಡ್ಕೊಂಡು ರುಚಿ ಮಾಡ್ಕೊಂಡ್ಮೇಲೆ ಸಹಜವಾಗಿ ಬಿಡ್ತಾರೆ, ಆಮೇಲೆ ಮಾಡಬೇಕಪ್ಪ ಅಂತ ಹೇಳ್ಬೇಕಾಗಿಲ್ಲ. ಹಾಗಾಗಿ ಅನುಶಾಸನೆಯನ್ನ ಹೇಳಿದ ಶಬ್ದವಿರೋದ್ರಿಂದ ಅದು ಮಾಡಲೇಬೇಕು. ಅನುಶಾಸನ ಅತಿಕ್ರಮ ಮಾಡಿದ್ರೆ ದೋಷ ಆಗತ್ತೆ. ಅನುಶಾಸನ ಅತಿಕ್ರಮೇಹಿ ದೋಷೋತ್ಪತ್ತಿ. ಅನುಶಾಸನ, ಗುರುಗಳ ಅನುಶಾಸನ, ಶಾಸ್ತ್ರ ಅನುಶಾಸನ, ವೇದ ಅನುಶಾಸನ. ವೇದದ ಅನುಶಾಸನ ಮೀರ್ತೀನಿ ಅಂದ್ರೆ ಬೀಳುತ್ತೆ ಏಟು. ಏನಾಗತ್ತೆ, ಎಲ್ಲ ಹೋಗ್ತೀಯಲ್ಲ, ಕಾಲು ಮುರ್ಕೊಳ್ತೀಯ, ದುಡ್ಡು ನಷ್ಟ ಆಗತ್ತೆ, ವ್ಯವಹಾರ ಹಾಳಾಕೋತೀಯ, ಸರ್ವನಾಶ ಆಗ್ಬಿಡುತ್ತೆ. ಅದೇ ನೀ ಭಗವದ್ಭಕ್ತನಾಗಿ ಕರ್ಮಾನುಷ್ಠಾನ ಮಕ್ಕಳಿದ್ದು ಏನಾದ್ರು ಮಾಡು, ಅಂದು ಜೇನು, ಅಲ್ಲೂ ಒಳ್ಳೇದಾಗತ್ತೆ. ಮುಟ್ಟಿದ ಬಂಗಾರ ಕಣ. ಭಗವದ್ಭಕ್ತನಾಗಿ ಶಾಸ್ತ್ರೀಯ ಕರ್ಮದಲ್ಲಿದ್ದು ನೀನು ಏನಾದ್ರು ಮಾಡೋ, ಮುಟ್ಟಿದ ಬಂಗಾರ. ಅದಿಲ್ಲದೇನೆಯೇ ಬಹಳ ಬುದ್ಧಿವಂತಿಕೆಯಿಂದ ಬಹಳ ಪ್ರಚಂಡತನಿಂದ ಏನೋ ಮಾಡ್ದಿನ ಹೋದ್ರು ಅದೃಷ್ಟ ಕೈ ಕೊಟ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಬಂಗಾರು ಮಣ್ಣಾಗ್ಬಿಡುತ್ತೆ, ಬಂಗಾರ ವ್ಯವಹಾರ ಅವನಿಗೆ ಯಾವ ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಬೀದಿ ಪಾಲಾಗ್ಬಿಡ್ತಾರೆ, ಅದೃಷ್ಟ ಹೀನ ಆಗ್ಬಿಟ್ರು ಅಂದ್ರೆ ಹೆಂಗ್ ಕಳ್ಕೊಂಡ್ಬಿಡ್ತಾರೆ ಅಂದ್ರೆ ಹೇಳಕ್ಕೆ ಆಗಲ್ಲ. ತಂದೆ ಅಜ್ಜನ ಕಾಲ ಭಾರಿ ಶ್ರೀಮಂತ ಕೋಟೀಶ್ವರ ಆಗಿರ್ತಾರೆ, ಮಗ ಮೊಮ್ಮಗನ ಕಾಲಕ್ಕೆ ಗರೀಬರು ಬೀದಿ ಬಂದ್ಬಿಡ್ತಾರೆ, ಬಹಳ ಕಷ್ಟ. ಅನುಶಾಸನ ಅತಿಕ್ರಮ ಮಾಡಿದ್ರೆ ದೋಷೋತ್ಪತ್ತಿ ಆಗತ್ತೆ, ಯಾವ ಕಾರಣಕ್ಕೂ ಅತಿಕ್ರಮ ಮಾಡಬಾರದು. ಪ್ರಾಗುಪನ್ಯಾಸಾಚ್ಯ ಕರ್ಮಣ ಅಷ್ಟ ವಿದ್ಯೆಯನ್ನ ಉಪನಿಷತ್ತನ್ನ ಕೊನೆಯಲ್ಲಿ ಇಟ್ಕೊಂಡಿದೆ ಶ್ರುತಿ. ಮೊದಲು ಕರ್ಮವನ್ನ ಉಪಾಸನೆ ಹೇಳಿದೆ, ಮೊದಲು ಹೇಳಿದ್ರಿಂದಲೇ ಗೊತ್ತಾಗತ್ತೆ ಇದು ಮುಂಚೆ ಮಾಡ್ಕೋಬೇಕು ಅಂತ. ವಿದ್ಯೋಪದೇಶಕ್ಕಿಂತ ಮುಂಚೆ ಕರ್ಮೋಪದೇಶ ಉಪಾಸನೋಪದೇಶವಿರೋದ್ರಿಂದ ಅವಶ್ಯವಾಗಿ ನಾವು ಕರ್ಮೋಪಾಸನೆಗಳನ್ನು ಕೈಗೊಳ್ಳಲೇಬೇಕು. ಮೊದಲು ಹೇಳೋದು ಯಾವಾಗ ಹೇಗೆ ಅಂದ್ರೆ, ನಮಗೆ ಕಾಲೇಜ್ ಓದ್ಬೇಕು ಅಂತ ಅಪೇಕ್ಷೆ ಇದ್ರೆ ಪ್ರೈಮರಿ ಸ್ಕೂಲ್ನ ಓದ್ಕೊಂಡು ಹೋಗ್ಬೇಕು, ಈ ಕಲ್ತ್ಕೊಂಡು ಹೋಗ್ಬೇಕು. ನಾನು ಕಾಲೇಜಿಗೆಲ್ಲ ನಾನು ಹೋಗಿ ಸೇರ್ಕೊಳ್ತೀನಿ, ಏನೇ ಬರೋಲ್ಲ ಕಾಲೇಜ್. ಹಾಗೆ ಮೊದಲನೇ ಸ್ಟ್ಯಾಂಡರ್ಡು ಎರಡನೇ ಸ್ಟ್ಯಾಂಡರ್ಡ್ ಹೇಗೆ ಕ್ಲಾಸ್ ಮಾಡಿದ ವಿಭಾಗ ಮಾಡಿದಾರೋ ಅಲ್ಲಿಂದ ಬರಬೇಕು. ಹಾಗೆ ನಾವು ವಿದ್ಯೋತ್ಪತ್ತಿ ಪಡ್ಕೋಬೇಕು ಅಂತಿದ್ರೆ ಕರ್ಮಾನುಷ್ಠಾನ, ಚಿತ್ತಶುದ್ಧಿ, ಉಪಾಸನೆ, ಏಕಾಗ್ರತೆ ಈ ಕ್ರಮದಲ್ಲಿ ಬರಬೇಕು. ಹೇಳಿದ್ಮೇಲೆ ಆಯ್ತು, ಯಾಕಾದ್ರೂ ಹೇಳಿದ್ ಅದೇ ಮುಂದ್ ಹೋಗ್ಬೇಕು, ಕರ್ಮ ಮಾಡ್ಕೊಂಡು ಇಡೀ ಜೀವನ ಕರ್ಮನೇ ಮಾಡ್ತಾ ಅದು ಕೆಲವು ಜನ ಕರ್ಮ ಜಡರಾಗ್ಬಿಟ್ಟಿರ್ತಾರೆ. ಅವರಿಗೆ ಅದು ಕರ್ಮಕ್ಕಾಗಿ ಕರ್ಮ ಅನ್ಬಿಟ್ಟಿದ್ದಾರೆ ಹೊರತು ಕರ್ಮ ಮುಂದಿನಕ್ಕಾಗಿ. ಇವಾಗ ನಾವು ಪ್ರೈಮರಿ ಸ್ಕೂಲ್ ಹೋಗೋದು ಮಿಡ್ಲ್ ಸ್ಕೂಲ್ ಹೋಗಕ್ಕೆ, ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಹೋಗಕ್ಕೆ, ಹೈಸ್ಕೂಲ್ ಹೋಗೋದು ಕಾಲೇಜ್ ಹೋಗಕ್ಕೆ ಅಂತ ಹೇಗೆ ಅನ್ಕೊಂಡಿಲ್ಲ. ಗೊತ್ತಿಲ್ಲ ಅಂದ್ರೆ ಎರಡು ದೋಷ. ಒಂದು, ಅವ್ರಿಗೆ ತಿಳ್ಕೊಬೇಕು ಅನ್ನೋ ಅಪೇಕ್ಷೆ ಇಲ್ಲ. ಎರಡನೇ ಗೈಡೆನ್ಸು ಇಲ್ಲ ಅವರಿಗೆ.
ಗೈಡೆನ್ಸ್ ಇದ್ರೆ ಗೊತ್ತಾಗ್ತಿತ್ತು. ಆಮೇಲೆ ಅವ್ರಿಗೂ ಅಪೇಕ್ಷೆ ಇರಬೇಕು, ಏನಿದು ಕರ್ಮ ಮಾಡ್ಕೊಂಡಿರೋದೇ ನಮ್ಮ ಸ್ವಭಾವ, ನಮ್ಮ ಹಣೆ ಬರುವ ಹೀಗೆ ಇರ್ಬೇಕು. ಹಾಗಲ್ಲ. ಕರ್ಮ ಯಾವಾಗಲೂ ಬಿಡೋದಕ್ಕಾಗಿ ಕರ್ಮವೇ ಹೊರತು ಮಾಡೋಕ್ಕಾಗಿ ಕರ್ಮ ಅಲ್ಲ. ಕರ್ಮ ಮಾಡಬೇಕು ಯಾವುದಕ್ಕೆ, ಒಂದು ಹಂತದವರೆಗೆ, ಆಮೇಲೆ ಬಿಡಬೇಕು. ತಸ್ಮಾತ್ ಕರ್ಮ ನ ಕುರ್ವಂತಿ ಯತಯಃ ಪಾರದರ್ಶಿನಃ ಅಂತ. ಕರ್ಮಣ ಬದ್ಧತೆ ಜಂತು ವಿದ್ಯೆಯಾಚ ವಿಮುಚ್ಯತೆ ತಸ್ಮಾತ್ ಕರ್ಮ ನ ಕುರ್ವಂತಿ ಯತಯಃ ಪಾರದರ್ಶಿನಃ ಅಂತ. ವೇದಾಧ್ಯಯನ ಮಾಡಬೇಕು ಎಲ್ಲಿವರೆಗೆ, ಒಂದು ಚಿತ್ತಶುದ್ಧಿ ಆಗುವವರೆಗೆ. ಆಮೇಲೆ ಉಪಾಸನೆ ಕೈಗೊಳ್ಳಬೇಕು, ಅದೆಲ್ಲಿವರೆಗೆ, ವೇದಾಂತ ವಿಷಯದ ಏಕಾಗ್ರತೆ ಬರುವವರೆಗೆ. ವೇದಾಂತ ಏಕಾಗ್ರತೆ ಬಂದ ಮೇಲೆ ಅದನ್ನೇ ಮುಂದುವರಿಸಬೇಕು. ಅಯ್ಯೋ ನಾನು ಉಪಾಸನೆ ಮಾಡಿಲ್ಲ, ನಾನು ಕರ್ಮ ಮಾಡಿಲ್ಲ, ಇದನ್ನ ಮಾಡಿಲ್ಲ, ಹಿಂದಕ್ಕೆ ಹೋಗ್ಬಾರ್ದು. ಮುಂದೆ ಕರ್ಕೊಂಡು ಹೋಗ್ತಾ ಹೋಗ್ಬೇಕು. ಆಮೇಲೆ ನಿರಂತರ ಮಾಡ್ಬಿಟ್ಟು ಬಿಟ್ಟು ಹೋಗುತ್ತೆ, ನೀನ್ ಬಿಡ್ಬೇಕಾಗಿಲ್ಲ. ನೀನ್ ಸರ್ವದಾ ಉಪಾಸನೆಯಲ್ಲಿ ಮುಳುಗಿದ್ರೆ ಕರ್ಮ ಬಿಟ್ಟು ಹೋಗುತ್ತೆ. ಆ ಏಕಾಗ್ರತೆಯ ಆತ್ಮಚಿಂತನೆಯಲ್ಲಿಯೇ ಮುಳುಗಿಬಿಟ್ರೆ ಉಪಾಸನೆ ಬಿಟ್ಟು ಹೋಗುತ್ತೆ. ಆತ್ಮಚಿಂತನೆ ಮಾಡ್ತಾ ಮಾಡ್ತಾ ತತ್ವಜ್ಞಾನವಾಯ್ತಾ, ಚಿಂತನೆ ಮಾಡೋದು ಕರ್ತವ್ಯವಾಗಿ ಉಳಿಯಲ್ಲ, ಸಹಜವಾಗಿ ಬಿಡ್ತದೆ. ವಿಧಿಪೂರ್ವಕವಾಗಿ ಕರ್ತವ್ಯದಿಂದ ಮಾಡ್ತಾ ಇರೋದು ಹೋಗಿ ವಿಧಿಧ್ಯಾಸ ಹೋಗಿ ಸಹಜ ಆತ್ಮನಾಗಿ ಆತ್ಮಾನುಸಂಧಾನ ಇರ್ತಾ ಇದ್ದಾವೆ, ಬೇರೆ ಇಲ್ಲ ಅವನಿಗೆ. ಹೌದು, ಕರ್ಮವನ್ನು ಒಂದು ಹಂತಕ್ಕೆ ಮಾತ್ರ ಮಾಡಬೇಕು. ಕರ್ಮಗಳನ್ನ ವಿದ್ಯೋಪದೇಶಕ್ಕಿಂತ ಮುಂಚೆ ಹೇಳಿರೋದ್ರಿಂದ ಅದನ್ನ ಮುಂಚೆ ಮಾಡಬೇಕು. ಕೇವಲ ಬ್ರಹ್ಮವಿದ್ಯಾರಂಭ ಆರಂಭಾಚ ಪೂರ್ವಂ ಕೇವಲ ಬ್ರಹ್ಮವಿದ್ಯಾರಂಭಾಚ ಪೂರ್ವಂ ಕರ್ಮಾಣಿ ಉಪನ್ಯಸ್ತಾನಿ. ಕೇವಲ ಬ್ರಹ್ಮವಿದ್ಯೆ ಅಂದ್ರೆ ನಿರ್ಗುಣ ಬ್ರಹ್ಮವಿದ್ಯೆ, ಇನ್ನೊಂದು ಸಗುಣ ಬ್ರಹ್ಮವಿದ್ಯೆ. ಅದಕ್ಕೂ ಮೊದಲೇ ಕರ್ಮ. ಈ ಕೇವಲ ಬ್ರಹ್ಮವಿದ್ಯೆಯನ್ನು ಬ್ರಹ್ಮವಲ್ಲಿ ಹೇಳ್ತಾರೆ. ಅದಕ್ಕೆ ಮೊದಲು ಕರ್ಮಗಳನ್ನು ಹೇಳಿದೆ. ಕರ್ಮಗಳಲ್ಲಿ ಮಾನಸಿಕ ಕರ್ಮ, ದೈಹಿಕ ಕರ್ಮ. ದೈಹಿಕ ಕರ್ಮ ಪೂಜಾ ಸಂಧ್ಯಾದಿ ಅಗ್ನಿಹೋತ್ರಾದಿಗಳು, ಮಾನಸಿಕ ಕರ್ಮ ಉಪಾಸನಾದಿಗಳು. ಐಂದ್ರಿಯಕ ಕರ್ಮ ಸ್ವಾಧ್ಯಾಯಾದಿಗಳು, ಪೂಜಾ ಸ್ವಾಧ್ಯಾಯ ಪಾರಾಯಣ ಜಪಾಸ್ತೋತ್ರ ಐಂದ್ರಿಯಕ ಕರ್ಮ. ದೈಹಿಕ ಕರ್ಮ, ಐಂದ್ರಿಯಕ ಕರ್ಮ, ಮಾನಸಿಕ ಕರ್ಮ. ಆಮೇಲೆ ಬುದ್ಧಿ ಪ್ರಧಾನವಾದ ಚಿಂತನೆ, ಆಮೇಲೆ ಅನುಭವ ಪ್ರಧಾನವಾದಂತಹ ಜ್ಞಾನ. ಅನುಭವ ಕೇವಲ ಬ್ರಹ್ಮವಿದ್ಯೆಗಿಂತ ಮೊದಲು ಕರ್ಮವನ್ನ ಉಪನ್ಯಾಸನ ಹೇಳಿದೆ. ಆದ್ರಿಂದ ಅದನ್ನ ಮುಂಚೆ ಮಾಡ್ಕೊಂಡು ಫೌಂಡೇಶನ್ ಗಟ್ಟಿ ಮಾಡ್ಕೊಂಡು ಮನೆ ಕಟ್ಟಬೇಕೇ ಹೊರತು, ಫೌಂಡೇಶನ್ ಹಾಕದೇನೆ ಮನೆ ಕಟ್ತಿದ್ರೆ ಮನೆ ಬಿದ್ದೋಗುತ್ತೆ. ಹಾಗೆ ಕರ್ಮಗಳು ಫೌಂಡೇಶನ್ ಇದ್ದ ಹಾಗೆ ಬ್ರಹ್ಮವಿದ್ಯಾ ಮಾರ್ಗಕ್ಕೆ. ಅದನ್ನ ಚೆನ್ನಾಗಿ ಬದ್ಧ ಮಾಡ್ಕೊಂಡು, ತಳಪಾಯ ಬದ್ಧ ಮಾಡ್ಕೊಂಡು ಆದ್ಮೇಲೆ ಉಪಾಸನ ಬಿಡಿ ಕಟ್ಟಬೇಕು. ಆಮೇಲೆ ಸ್ವರ್ಣ ಶಿಖರ ಏರಿಸಬೇಕು, ಬ್ರಹ್ಮಜ್ಞಾನ ಶಿಖರಕ್ಕೆ ಇರಬೇಕು. ಉದಿತಾಯಾಂಚ ವಿದ್ಯಾಯಾಂ ಅಭಯಂ ಪ್ರತಿಷ್ಠಾಂ ವಿಂದತೆ ವಿವೇತಿ ಕುತಶ್ಚನ ಕಿಮಹಂ ಸಾಧುನಾ ಕರವಂ ಇತ್ಯೇವಮಾದಿನಾ ಕರ್ಮ ನೈಷ್ಠಿನ್ಯಂ ದರ್ಶಯಿಷ್ಯತಿ ಇತ್ಯತೋ ಅವಗಮ್ಯತೆ. ಅಲ್ಲಿ ಯಸ್ಮಾತ್ ಇರಬೇಕು, ಇತ್ಯತೋ ಅವಗಮ್ಯತೆ ಇರಬೇಕು. ಇದೆಯಾ? ಪೂರ್ವೋಪಚಿತ ದುರಿತ ಕ್ಷಯದ್ವಾರೇಣ ವಿದ್ಯೋತ್ಪತ್ತ್ಯರ್ಥಾನಿ ಕರ್ಮಾಣಿ ಇಲ್ಲೇ ವಾಕ್ಯ. ವಿದ್ಯಾಯಾಂ ಉದಿತಾಯಾಂ ಸತ್ಯಾಂ ಸ್ಥಿತಿ ಸಪ್ತಮಿ. ವಿದ್ಯೋತ್ಪತ್ತಿ ಆಯಿತು, ಆತ್ಮಜ್ಞಾನವಾಯಿತು. ಸಕಲವಿದಮಹಂಚ ವಾಸುದೇವ ಸರ್ವಮಿತಿ ಆತ್ಮಜ್ಞಾನವಾಯಿತು ಅಂತ ಆದರೆ ಆದ ಸಮಯದಲ್ಲೇ ಅಭಯಾಂ ಪ್ರತಿಷ್ಠಾ ವಿಂದತೆ. ಅದ ಅಭಯಂ ಯಥಾ ತಥಾ ವಿಂದತೆ. ಅಭಯಂ ಅನ್ನೋದನ್ನ ಕೃಷಾ ವಿಷಯ ಮಾಡಿದ ವಿಂದತೆಯನ್ನು ಪಡ್ಕೊಳ್ತಾನೆ, ನಿರ್ಭಯವಾಗಿ ಅಭಯಂ ಪಡ್ಕೊಳ್ತಾನೆ ಅಂತ ಒಂದರ್ಥ. ಅದು ಅಭಯವಾದ ಪ್ರತಿಷ್ಠೆಯನ್ನ ಹೊಂದುತ್ತಾನೆ. ಪ್ರತಿಷ್ಠಾ ಶಬ್ದ ಸ್ತ್ರೀಲಿಂಗವಾದ್ರಿಂದ ಅಭಯಾಂ ಪ್ರತಿಷ್ಠಾ ಲಿಂಗ ವ್ಯತ್ಯಾಸ ಮಾಡ್ಕೋಬೇಕಾಗತ್ತೆ. ಪ್ರತಿಷ್ಠೆ ವಿಶೇಷ ಮಾಡ್ಕೊಂಡ್ರೆ, ಇಲ್ಲ ಅಡ್ವರ್ಬಾಗ್ ಮಾಡ್ಕೊಂಡ್ರೆ ಪ್ರತಿಷ್ಠಾಂ ಅಭಯಂ ವಿಂದತೆ, ನಿರ್ಭಯಂ ಏನು ಹೆದರಿಕೆ ಪಡ್ಕೊಳ್ತಾನೆ ಒಂದು ವಾಕ್ಯ. ಇನ್ನು ಯಾವುದಕ್ಕೂ ಅವನು ಹೆದರೋದಿಲ್ಲ. ಹೆದರಿಕೆ ಹೋಯ್ತು ಅವನಿಗೆ, ಎಲ್ಲ ಬಿಟ್ಟು ಹೋಗುತ್ತೆ. ಯಾಕೆ ಅವ್ರಿಗೆ ಪುಸ್ತಕ ಕೊಟ್ಟಿಲ್ಲ? ಅವರಿಗೆ ಅಭಯ ಪ್ರತಿಷ್ಠೆಯನ್ನು ಹೊಂದಾನೆ. 59 ಭಾಷ್ಯ ಭಾಗ ಮೇಲೆ ಕಿಮಹಂ ಸಾಧು, ನಾನು ಏನಪ್ಪ ಒಳ್ಳೇದನ್ನ ಏನು ಮಾಡ್ಲಿಲ್ವಲ್ಲ ಅಂಥೇಳಿ ಈ ಅಜ್ಞಾನಿಗೆ ಹೇಗೆ ತಪ್ಪಿಸುತ್ತೋ, ವಯಸ್ಸಾದ್ಮೇಲೆ ಕೆಲವು ಜನಕ್ಕೆ ಉದ್ದಟತನ ಇದ್ಬಿಟ್ಟು ಬಾಲ್ಯದಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು, ವ್ರತ ನಿಯಮಗಳು, ತೀರ್ಥಕ್ಷೇತ್ರಗಳು, ದಾನ ಧರ್ಮಾದಿಗಳು ಏನೂ ಮಾಡಿದ್ದೀನಿ. ವಯಸ್ಸಾದ್ಮೇಲೆ ಪುಣ್ಯಾತ್ಮ ಎಷ್ಟೆಲ್ಲ ಮಾಡ್ತೇನೆ, ನಾನು ಏನು ಮಾಡ್ಲಿಲ್ವಲ್ಲ, ಹಾಗೆ ಯಾರೋ 70 ವರ್ಷ ಕಾಲ ಬಿಟ್ಟಲ್ಲ, ನಾನು ಏನಾಗ್ತಿದ್ದೀನಿ, ಎಲ್ಲಿ ಹೋಗ್ತೀನಿ, ಭಯ ಶುರು ಪಡುತ್ತೆ. ಅದೇ ಮುಂಚೆಯಿಂದನೂ ಸತ್ಕರ್ಮದಲ್ಲಿದ್ದು, ಸದಾಚಾರದಲ್ಲಿದ್ದು, ಸತ್ಸಂಪ್ರದಾಯದಲ್ಲಿ ಇದ್ಕೊಂಡೇ ನೆಮ್ಮದಿಯಾಗಿರ್ತಾನೆ.
ಮುಂಚೆ ಏನೂ ಮಾಡದೇ ಇದ್ದವನು ಸಡನ್ 50-60 ಆಮೇಲೆ ಹಿಂದೆ ನೋಡ್ಕೋತಾನೆ. ಆಯ್ತು ನಂಗೆ ಇನ್ನು ಎಷ್ಟು ವರ್ಷ ಇದೆಯೋ ಗೊತ್ತಿಲ್ಲ ಆಯುಷ್ಯ, ಇನ್ನು 60-70 ವರ್ಷ ಕಳೆದು ಬಿಟ್ಟೆ, ಏನು ಮಾಡಲಿಲ್ಲ. ಪುಣ್ಯ ಎಷ್ಟು ಸಂಧಾರಣೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಜಪ ಮಾಡ್ತಾರೆ, ಬೇಜಪಾರಾಯಣ ಮಾಡ್ತಾರೆ, ನಾನು ಒಂದು ಮಾಡಲಿಲ್ವ ಅಂತ ನಮ್ಮ ಅತ್ತೆ ಒಬ್ಬರು ಹೊಳ್ಕೊಟ್ಟಿದ್ರು. ಎಲ್ಲರೂ ಋಷಭಂಚಮಿ ಮಾಡಿದ್ರು, ಆಮೇಲೆ ಇದು ವಾಮಜಯಂತಿ ಮಾಡ್ಕೊಂಡ್ರು, ಇದನ್ನ ಮಾಡ್ಕೊಂಡ್ರು. ನನ್ನ ಹತ್ರ ಏನು ಮಾಡಿಸ್ಲಿಲ್ಲ, ಅಳ್ತಾ ಇದ್ದವರು. ನಾನು ಏನು ಬರೀ ನಾನು ಅಡುಗೆ ಮಾಡು, ಊಟ ಮಾಡು, ನೆಲ ತಿಕ್ಕು, ಪಾತ್ರೆ ತಿಕ್ಕು, ಮನೆ ಒರೆಸು, ಇಷ್ಟಕ್ಕೆ ನಾನು ಬಂದಿದ್ದೀನಿ ಮನೆಗೆ ಅಂತ ಬೇಜಾರ್ಬಿಡುತ್ತೆ. ಮನುಷ್ಯನಿಗೆ ಮೆಕ್ಯಾನಿಕ್ ಆದ ಜೀವನ ತುಂಬಾ ಆಗಲ್ಲ. ಮನುಷ್ಯನಿಗೆ ಇರಬೇಕು, ನಮಗೆ ಭವಿಷ್ಯದ ಇದು ಇರಬೇಕು, ಮುಂದಿನ ಗತಿ, ಮುಂದಿನ ಸುಖ ಜೀವನ, ಮುಂದಿನ ಜನ್ಮಾಂತರದ ವಿಷಯ ಕಲ್ಪನೆ. ನಾನು ಪುಣ್ಯವಂತನಾಗಿರ್ಬೇಕು, ಪುಣ್ಯಲೋಕಕ್ಕೆ ಹೋಗ್ಬೇಕು, ಅದೋ ಲೋಕಕ್ಕೆ ಅದೋ ಜನ್ಮ ಬರಬಾರ್ದು, ಪಾಪ ಜನ್ಮಕ್ಕೆ ಹೋಗ್ಬಾರ್ದು ಅಂತ ಮನಸ್ಸಲ್ಲಿ ಇರುತ್ತೆ ಅದು. ಹಾಗಾಗಿ ಅವನಿಗೆ ಈ ತತ್ವಜ್ಞಾನ ಬಿಟ್ರೆ ನಿಮಿತ್ತವೇ ಇಲ್ಲವಾದ್ರಿಂದ ಏನಕ್ಕೂ ಇರೋದಿಲ್ಲ. ಅವನು ತತ್ವಜ್ಞಾನಿ ಆದವನು ನಾನು ಯಾವ ತಾನೇ ಸಾಧು ಕರ್ಮವನ್ನು ಮಾಡಿದ್ದೇನೆ, ಏನನ್ನು ಮಾಡಿದ, ಯಾವ ಪಾಪವನ್ನು ತಾನೇ ಮಾಡಿಲ್ಲ, ಅದು ನಂಗೆ ಭಯ ಇಲ್ಲ ಅಂತಾನೆ. ಅದು ಏನಪ್ಪಾ ಒಂದು ಪುಣ್ಯಕರ್ಮವನ್ನೇ ಮಾಡಿಲ್ವಲ್ಲ, ಅದು ಎಷ್ಟೆಲ್ಲ ಪಾಪ ಮಾಡ್ಬಿಟ್ಟಿದೀನಿ ಅಂತ ಆಗೋ ಹೆದರಿಕೆ ಆಗಲ್ಲ. ಕಿಮಹಂ ಸಾಧು ನಾಕರಂ, ಏನಪ್ಪ ಒಂದು ಪುಣ್ಯ ಮಾಡ್ಬಿಟ್ಟಲ್ಲ ಅಂತ. ಇದೇ ಮೊದಲಾಗಿರ್ತಕ್ಕಂತಹ ವಾಕ್ಯದಿಂದ ಏನ್ ಗೊತ್ತಾಗುತ್ತೆ, ತತ್ವಜ್ಞಾನ ಆದ ಮೇಲೆ ಕರ್ಮಣ ನೈಷ್ಕಿಂಚನ್ಯಂ, ನಿಷ್ಕಿಂಚನ, ನಿಷ್ಕಿಂಚನ ಭಾವ ನೈಷ್ಕಿಂಚನ್ಯಂ, ಕಿಂಚನ ನಿಷ್ಕಿಂಚನ, ಕಿಂಚನ ಚನ ಅಂದ್ರೆ ಅವನ ಅವ್ಯಯ, ಅದು ಚನ ಮತ್ತು ಕಿಂಚನ ಅಂದ್ರೆ ಸ್ವಲ್ಪವೂ ಅಂತ, ನಿಷ್ಕಿಂಚನ ಏನೂ ಇಲ್ಲದೆ ಅಂತ, ಅದರ ಭಾವ ನೈಷ್ಕಿಂಚನ್ಯ. ಏನೂ ಇಲ್ಲದೆ ಇರುವಂಥದ್ದಾಗಿ ಆಗೋದು, ಏನೂ ಇಲ್ಲದೆ ಇರುವಂಥವನಾಗಿ ಆಗೋದು ಅನ್ನೋದನ್ನು ತೋರಿಸ್ತಾ ಇದೆ. ಅವನಿಗೆ ಏನೂ ಇರೋದಿಲ್ಲ ಅವನಿಗೆ. ಕರ್ಮವು ಅವನು ಏನಕ್ಕೂ ಬೇಡದೇ ಇರುವಂಥದ್ದಾಗಿ ಆಗುವಂಥದ್ದು. ಕರ್ಮಕ್ಕೆ ನೈಷ್ಕಿಂಚ, ಕರ್ಮ ಕಿಂಪರಂ ಕರ್ಮತ ಜಡಂ ಆಗ್ಬಿಡ್ತಾನೆ. ಕರ್ಮವು ನೈಷ್ಕಿಂಚನ್ಯವಾಗುತ್ತೆ, ಏನಕ್ಕೂ ಪ್ರಯೋಜನವಿಲ್ಲದ್ದಾಗಿ ಆಗುವಂಥದ್ದು ಅಂತ ಆಗತ್ತೆ ಎಂಬುದನ್ನ ಶ್ರುತಿಯೇ ತೋರಿಸ್ತಾ ಇದೆ. ಅದನ್ನ ಅಲ್ಲಿವರೆಗೆ ಕರ್ಮಕ್ಕಾಗಿ ನಾವು ಹುಟ್ಟಿಲ್ಲ, ಕರ್ಮವೂ ಒಂದು ಹಂತ, ಆಮೇಲೆ ಮುಂದಕ್ಕೆ ಹೋಗಿ ಇದರಿಂದ ಗೊತ್ತಾಗುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ, ಜನ್ಮಾಂತರದಲ್ಲಿ ಕೂಡಿ ಹಾಕಿದ್ದಾಗಿರುವಂತಹ ಪಾಪವೇನಿದೆ, ದುರಿತಾನೆ ಪಾಪ, ಅದುಗಳನ್ನ ನಿತ್ಯಕರ್ಮಾನುಷ್ಠಾನ ಮಾಡುವುದರಿಂದ ಕ್ಷಯ ಮಾಡಿಕೊಳ್ಳುವುದರ ಮೂಲಕವಾಗಿ ನಾವು ಹೇಳ್ತೀವಲ್ಲ, ಅಮ್ಮೋಪಾತ ಸಮಸ್ತ ದಿವಸ ಖೇ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯದ ನೀರು ಹಾಕೊಂಡು ಬಿಟ್ಟು ಸವಾರ ಸಂಧ್ಯಾವಂದನ ಕರಿಸಿ, ಅಗ್ನಿಕಾರ್ಯಂ ಕರಿಸಿ, ವೇದಾಧ್ಯಯನ ಕರಿಸಿ ಅಂತ ಮಾಡ್ತಾರೆ. ಹಾಗೆ ಪೂರ್ವ ಅಂದ್ರೆ ಪೂರ್ವಸ್ಮಿನ್ ಜನ್ಮನಿ ಅಥವಾ ಪೂರ್ವೇಶು ಜನ್ಮಸು, ಹಿಂದಿನ ಜನ್ಮಗಳಲ್ಲಿ ಉಪಚಿತ ಅಂದ್ರೆ ಕಲೆಕ್ಟ್ ಆಗಿಲ್ಲ, ಕೂಡಿ ಹಾಕಿದ್ದಾಗಿರುವ ದುರಿತಾನೆ ಪಾಪ, ಅದರ ಕ್ಷಯ, ಅದು ಸವಿಸೋದು, ಅದರ ಮೂಲಕವಾಗಿ ಅಂತದ್ವಾರೇಣ ವಿದ್ಯೋತ್ಪತ್ತಿಗೋಸ್ಕರವಾಗಿ ಇದೆ ನಿತ್ಯಕರ್ಮ ಅನ್ನೋದು ಗೊತ್ತಾಗತ್ತೆ, ಅವಗಮ್ಯತೆ. ನಿತ್ಯಕರ್ಮ ಯಾತಕ್ಕಿರೋದ? ಪಾಪಕ್ಷಯಕ್ಕಾಗಿ. ಪಾಪಕ್ಷಯ ಯಾಕಾಗಬೇಕು? ಚಿತ್ತಶುದ್ಧಿ ಯಾತಕ್ಕಾಗಬೇಕು? ಬ್ರಹ್ಮಜ್ಞಾನ. ಕರೆಕ್ಟ್. ಅಂತೂ ಸ್ವಲ್ಪ ಅಟೆನ್ಷನ್ ಕೊಡ್ತಾ ಇದ್ದಾನೆ ಅಂತ. ವಿದ್ಯೋತ್ಪತ್ತಿಗೋಸ್ಕರವಾಗಿ ಕರ್ಮ ಮಾಡಬೇಕು ಅಂತ ಇದು. ಅಲ್ಟಿಮೇಟ್ ಗೋಲ್ ಏನು? ಕರ್ಮ ಮಾಡೋಕ್ಕೆ ವಿದ್ಯೋತ್ಪತ್ತಿ ಆಗ್ಬೇಕು, ಆತ್ಮಜ್ಞಾನ ಆಗ್ಬೇಕು, ಅದಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದೀನಿ. ಮಂತ್ರವರ್ಣಾಚ, ಮಂತ್ರಾಕ್ಷರದಿಂದಲೂ ಇದು ಗೊತ್ತಾಗತ್ತೆ ಅಂತ ಇದ್ದಾರೆ. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯಾಮೃತಮಶ್ನುತೆ. ಇಲ್ಲಿ ಬೇರೆ ಅರ್ಥ ಮಾಡಿದ್ದಾರೆ, ಈಶಾವಾಸ್ಯ ಬೇರೆ ಅರ್ಥ ಮಾಡಿದ್ದಾರೆ. ಇಲ್ಲಿ ಅವಿದ್ಯೆಯಿಂದ ಅಂದ್ರೆ ಕರ್ಮೋಪಾಸನೆಗಳಿಂದ, ಮೃತ್ಯುವನ್ನ ಅಂತಂದ್ರೆ ಸ್ವಾಭಾವಿಕವಾದ ವಿಷಯಾಸಂಗವನ್ನು ಬಿಟ್ಟು ವಿದ್ಯೆಯಿಂದ ಆತ್ಮಜ್ಞಾನ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಆತ್ಮಜ್ಞಾನ, ಅಲ್ಲಿ ವಿದ್ಯೆಯ ಉಪಾಸನೆ, ಅಲ್ಲಿ ಅವಿದ್ಯೆಯ ಕರ್ಮ. ಅಲ್ಲಿ ಕರ್ಮದಿಂದ ಮೃತ್ಯುವನ್ನ ಲೌಕಿಕ ಕರ್ಮ ಮೀರಿ ವಿದ್ಯೆಯಿಂದ ಉಪಾಸನೆಯಿಂದ ಅಮೃತತ್ವವನ್ನು ಆಪೇಕ್ಷಿಕ ಅಮೃತತ್ವ ಪಡ್ಕೊಳ್ತಾನೆ ಅಂತ ಈಶಾವಾಸ್ಯದಲ್ಲಿ ಅರ್ಥ ಮಾಡಿದ್ರೆ, ಇಲ್ಲಿ ಎರಡನ್ನೂ ಕರ್ಮ ಅಂತ ತಗೊಂಡ್ಬಿಟ್ರು, ಅವಿದ್ಯಾ ಅಂತ ತಗೊಂಡ್ಬಿಟ್ರು. ಯಾವುದೋ ಕರ್ಮೋಪಾಸನೆ ಎರಡನ್ನೂ ಅವಿದ್ಯೆ ತಗೊಂಡು, ಅವಿದ್ಯೆಯಿಂದ ನಡೆಯುವಂತಹ ಕರ್ಮೋಪಾಸನೆ ಅವಿದ್ಯಾ ಅಂತೇಳು. ಅದನ್ನ ಮೃತ್ಯುವನ್ನ ಅಂತಂದ್ರೆ ಲೌಕಿಕವಾದಂತಹ ಸಂಬಂಧವು ಮತ್ತೆ ಲೋಕಾಂತರ ಪ್ರಾಪ್ತಿಯು, ಜನ್ಮ ಮರಣ ರೂಪದ ಇದೆಲ್ಲ ಮೃತ್ಯು, ಮತ್ತೆ ಜನ್ಮ ತಗೊಳ್ಳೋದೆಲ್ಲ ಮೃತ್ಯು. ಅದನ್ನೆಲ್ಲ ದಾಟಿ ಆತ್ಮಜ್ಞಾನದಿಂದ ಅಮೃತತ್ವ ಪಡ್ಕೊಂಡ್ಬಿಡ್ತಾನೆ ಅಂತ. ನೋಡಿ, ಈ ವಿದ್ಯೆ, ಈ ಮಂತ್ರದಲ್ಲಿ ಅವಿದ್ಯೆ ಎಂದರೆ ಕರ್ಮ, ಮೃತ್ಯು ಎಂದರೆ ಪಾಪ ಅಂತ ಸಂಬಂಧ.
ಏನಪ್ಪ ಈ ಅವಿದ್ಯೆಯಿಂದ ಶಾಸ್ತ್ರೀಯ ಕರ್ಮ ಅಂತಿದೆ ಅಂದ್ರೆ ಕರ್ಮ ಮೃತ್ಯು ಅಂದ್ರೆ ಪಾಪ ಅಂತಿದ್ಯಾ ಅನ್ನ ಟಿಪ್ಪಣಿ ನಂಗೆ ಈ ಮಂತ್ರದಲ್ಲಿ ಅವಿದ್ಯೆ ಅಂದ್ರೆ ಬರೀ ಕರ್ಮ ಅಂತಿದೆ ಅಷ್ಟೇ ಇದೆ. ಶಾಸ್ತ್ರೀಯ ಕರ್ಮ ಓ ಬಿಟ್ಟು ಹೃತಾದೀನಾಂ ಪೂರ್ವತ್ವೋಪದೇಶಃ ಅನರ್ಥಕ್ಕೆ ಪರಿಹಾರಾರ್ಥಃ. ಋತಾದೀನಾಂ ಪೂರ್ವತ್ರೋಪದೇಶಃ ಅನರ್ಥಕ್ಕೆ ಪರಿಹಾರ. ಹಿಂದೆ ಹೃತಂಚ ಸ್ವಾಧ್ಯಾಯ ಭೋಜನ ಸತ್ಯಂತ ಸ್ವಾಧ್ಯಾಯ ಅದನ್ನು ಹೇಳಿದ್ರು. ಅದು ಯಾತಕ್ಕೆ ಅಂದ್ರೆ ಅಲ್ಲಿ ಅದಕ್ಕೂ ಹಿಂದೆ ಹೇಳಿದಂತಹ ವ್ಯಾಹೃತಿ ಉಪಾಸನೆ ಪಾಂಕ್ತೋಪಾಸನೆ ಅದರಿಂದಲೇ ಸ್ವರಾಜ್ಯ ಪ್ರಾಪ್ತಿ ಆಗುತ್ತಿರುವಾಗ ಇದ್ಯಾತಕ್ಕೆ ಇದು ಮಾಡ್ಬೇಕು ದಂಡ ಆಯ್ತಲ್ಲ ಅಂತ ಯಾರಾದ್ರೂ ಆಕ್ಷೇಪ ಮಾಡಿಲ್ಲ. ಇಲ್ಲಪ್ಪ ಇದು ಕೂಡ ಮಾಡತಕ್ಕದ್ದೇ, ಇದು ಮಾಡಲೇಬೇಕು ಅಂತ ಹೇಳಿ ಅನರ್ಥಕ್ಕೆ ಪರಿಹಾರಕ್ಕೋಸ್ಕರವಾಗಿ ಅದು ಹಿಂದಿನ ಉಪಾಸನೆಯಿಂದ ಇದರ ಅನರ್ಥಕ್ಕೆ ಬಂದು ಒದಗಲಾಗಿ ಇಲ್ಲೆಲ್ಲ ಅನರ್ಥಕ್ಕೆ ಮಾಡ್ಕೋಬೇಡಿ ಇದನ್ನು ಮಾಡಲೇಬೇಕು ಶ್ರೇಷ್ಠ. ಅದೇ ಅದಕ್ಕೂ ಮುಂಚೆ ಹೇಳಿದ್ದು ವ್ಯಾಹೃತಿ ಉಪಾಸನೆ ಚೆನ್ನಾಗಿರ್ತಿತ್ತು. ಅದೇನ್ ಮಾಡಿ ಶ್ರುತಿ ವ್ಯಾಹೃತಿ ಬ್ರಹ್ಮ ಉಪಾಸನೆ ಹೇಳ್ಬಿಟ್ಟು ಆಪ್ನೋತಿ ಸ್ವರಾಜ್ಯ ಆಪ್ನೋತಿ ಹೇಳ್ಬಿಡ್ತು. ಆಮೇಲೆ ಹೃತಂಚ ಸ್ವಾಧ್ಯಾಯ ಹೇಳ್ಬಿಡ್ತು. ಅದು ಯಾಕೆ ಹೇಳ್ತು ಅಂದ್ರೆ ಹೃತಾದಿಗಳು ವ್ಯರ್ಥತೆ ಅಂತ ಅನ್ಕೋಬೇಡಿ, ಹೃತಾದಿಗಳು ಮಾಡ್ಲೇಬೇಕು ಅದಕ್ಕೋಸ್ಕರ ಮತ್ತೆ ಆಪಂಚಾರ ಹೇಳಿ ಇನ್ನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸಲ ಸತ್ಯಮದ ಧರ್ಮಂಚ ಯಾಕೆ ಹೇಳ್ತೀರಾ ಅಂತಂದ್ರೆ ಇವತ್ತು ಜ್ಞಾನೋತ್ಪತ್ತ್ಯರ್ಥತ್ವ ಕರ್ತವ್ಯತಾ ನಿಯಮಾರ್ಥ ಅದು ಅನರ್ಥಕ್ಕೆ ಪರಿಹಾರಕ್ಕಾಗಿ ಹೃತಾದಿ ಹೇಳಿದ್ದು. ಇದು ಆತ್ಮಜ್ಞಾನೋತ್ಪತ್ತಿಗಾಗಿ ಸಾಧನವಾಗಿದೆ. ಹೃತಾದಿಗಳು ಸತ್ಯ ಧರ್ಮ ಇತ್ಯಾದಿಗಳು ವೇದಾಧ್ಯಯನಾದಿಗಳು ಆತ್ಮಜ್ಞಾನಕ್ಕೆ ಸಾಧನವಾಗಿದೆ ಎಂಬುದನ್ನು ತೋರಿಸುವುದಕ್ಕೋಸ್ಕರವಾಗಿ ಕರ್ತವ್ಯತಾ ಮಾಡಲೇಬೇಕು. ಮುಖ್ಯವಾದವನು ಸತ್ಯಂಬದ ಧರ್ಮಂಚಲ ಸ್ವಾಧ್ಯಾಯನ್ ಮಾ ಪ್ರಬಲ ಆಚಾರ್ಯ ಮಾಡ್ಕೊಂಡ್ಬಿಟ್ಟೆ ನೀನು. ಸತ್ಯಂಬದ ಧರ್ಮಂಚಲ ಮಾಡ್ಬೋದು, ಸ್ವಾಧ್ಯಾಯ ಅದು ಮಾಡ್ಬೋದು. ಮುಂದಿನ ಮಾರ್ಗ ಕಷ್ಟ, ಪ್ರೀಂಧನ ಮಾಡ್ತಾ ಮಾಡ ಏನ್ ಕೇಳ್ತಾರೆ ಗೊತ್ತಿಲ್ಲ. ಸಸ್ಪೆನ್ಷನ್ ಹೌದಾ? ಹುಡುಗಿ ಬೇಕಂದ್ರೆ ಅವ್ರಿಗೆ ನೋಡಿ ಕರೋನಾ ಜಾಸ್ತಿ ಆಯ್ತಾ ಎಲ್ಲ ಹುಡುಗಿ ಸಿಗ್ತಾರೆ. ಇನ್ನೇನ್ ಮಾಡಕ್ಕಾಗತ್ತೆ? ಔಷಧಿ ಕೊಟ್ಟರೆ ಹೊರಬೇಕು ನಂಗೆ. ಓಂ ವೇದ ಮನೋಚಾಚಾರ್ಯೋ ಪಾಲನೆ ಮಾಡಿ ಸಾಕು. ನಾಳೆ ಅರ್ಥ ಕಾರಣ ಕೈ ಕೊಡು, ಕೈ ಇಟ್ಕೋ. ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೋಜ್ಯೇನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಏಕೆ ಚಾಸ್ಮಚ್ಛ್ರೇಯಾಗುಂಸೋ ಬ್ರಾಹ್ಮಣಾಃ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ ಶ್ರಿಯಾ ದೇಯಂ ಪ್ರಿಯಾ ದೇಯಂ ಪ್ರಿಯಾ ದೇಯಂ ಸಂವಿದಾ ದೇಯಂ ಅಥ ಯದಿ ತೇ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಏತತ್ರ ಬ್ರಾಹ್ಮಣಾಃ ಸಂಹರ್ಷಿಣಃ
युक्ता आयुक्ताः क्षाथर्वकामा स्युः यथा ते तत्र वर्तेरन् तथा तत्र वर्तेथाः तथाभ्याख्यात् एतत्र ब्राह्मणाः सम्मर्षिणः युक्ता आयुक्ताः अलोक्ष्याधर्मकामाः स्युः यथा ते तेषु वर्तेरन् तथा तेषु वर्तेथाः एष आदेशः एष उपदेशः एषा वेदोपनिषत् एतदनुशासनम् एवमुपासितव्यम् एवमुचैतदुपास्यम् शन्नो मित्रश्यं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः